ಬಿಡುಗಡೆ ದಿನ ಇವತ್ತು ಮೊದಲನೇ ಶೋ ಇಲ್ಲಿ ಸಂತೋಷವಾಗಿದೆ. ಸಂತೋಷವಾಗಿದೆ ನಮ್ಗೆ. ಹೋಲ್ ನಮ್ಗೆ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ಗೋಸ್ಕರ ಬೇಲ್ ಮಾಡಿದ್ದು. ಸೊ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ವಿಜಲ್ ಚಪ್ಪಾಳೆ ಹೊಡೆದಲ್ಲ, ಅದು ಸ್ವಲ್ಪ ಸಮಾಧಾನ ಕೊಡ್ತು ನನಗೆ. ನನಗೊಂದು ಭಯ ಇತ್ತು, ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ತರ ಇದ್ದವನು, ಆಕ್ಷನ್ ಮಾಡಿದಾಗ ಜನ ಯಾವ ತರ ತಗೋತಾರ ಇಲ್ವಾ ಅಂತ. ಬಟ್ ಯಾವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಆ ವಿಷಲ್ ಚಪ್ಪಾಳೆ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಹೇಳಿ ಮಲೈಕ ನೀವು. ಅದೇ ಇವತ್ತು ಫಸ್ಟ್ ಡೇ ರಿಲೀಸ್ ಆಗಿದೆ. ನಾವು ಹೇಳ್ದಾಗೆ ಕ್ಲೈಮ್ಯಾಕ್ಸ್ ಗೋಸ್ಕರ ನಾವು ಅಂದ್ರೆ ಅದನ್ನ ಬಿಲ್ಡ್ ಮಾಡ್ಬೇಕಿತ್ತು. ಗರುಡರಾಮ್ ಸರ್ ಮತ್ತೆ ನಾಗಭೂಷಣ್ ಸರ್, ಸೊ ಜಗ್ಗು ಮತ್ತೆ ಸಿದ್ದು ಫೈಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ. ಸೊ ಒಂಥರ ಫೀಲ್ ಗುಡ್ ಮೂವಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇವತ್ತಿಂದ ನಮ್ಮ ಸಿನಿಮಾ ಇಷ್ಟ ದಿನ ಹೇಳ್ತಾ ಇದ್ವಿ ಏಪ್ರಿಲ್ 10 ಅಂತ, ಇವಾಗ ಏಪ್ರಿಲ್ 10 ಬಂದಿದೆ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ. ನಮ್ ಡೈರೆಕ್ಟರ್ಸ್ ಇಶಾನ್ ಮತ್ತೆ ಹಸೀನ್ ಸೀನ್ ಇದೆ ರಾತ್ರಿ ಯಾರು ಸ್ಟಾರ್ ಆಗಲ್ಲ ಅನ್ನೋ ವಿಷಯ. ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಡಾಲಿ ಜರ್ನಿ ಮ್ಯಾಚ್ ಆಗುತ್ತೆ, ನಿಮ್ದು ಮ್ಯಾಚ್ ಆಗುತ್ತೆ, ಮಲೈಕಲ್ ಮ್ಯಾಚ್ ಆಗುತ್ತೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಮ್ಯಾಚ್ ಆಗುತ್ತೆ. ಅದು ಸಿಂಬಾಲಿಕಲಿ ಎಲ್ಲರೂ ಹೇಳುತ್ತೆ, ಅದು ಕ್ಲಾಪ್ಸ್ ಬಿಡುತ್ತೆ ಆಕ್ಚುಲಿ. ಹೌದು, ಅಂದ್ರೆ ಇಡೀ ಸಿನಿಮಾನೇ ಅದು. ಅಂದ್ರೆ ಏನು ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಏನಾದ್ರು ನಾನು ದುರ್ಬಲ ಅಂತ ನಾನು ಅನ್ಕೊಂಡ್ರೆ, ನಾನು ವೀಕ್ ಅಂತ ಅನ್ಕೊಂಡ್ರೆ ನಾನು ವೀಕ್ ಆಗಿ ಹೇಳ್ತೀನಿ. ಇಲ್ಲ ನನ್ ಕೈಲಿ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರು ಮಾಡಕ್ ಸಾಧ್ಯ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸಿರೋದು. ನನ್ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ, ಸಿನಿಮಾದಲ್ಲಿ ಅನಾಕೊಂಡಾಗಿ ಬಂದಿದ್ದಾನೆ. ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ, ಏನಾದ್ರು ಮಾಡು ಅಂತ ಹೇಳ್ಕೊಡೋದಕ್ಕೆ. ಸಿನಿಮಾದಲ್ಲಿ ಅವನೇ ಅನಾಕೊಂಡಾಗಿ ಬಂದು ಅದು ಮಾಡಿಸಿದ್ದಾನೆ. ಆಪತ್ ಬಾಂಧವ ಅಂತ ತುಂಬಾ ಸೆನ್ಸಿಬಲ್ ಆದಂತಹ ಥಾಟ್ ಡೈರೆಕ್ಟರ್. ಆಪತ್ ಬಾಂಧವ ಡಾಲಿ ಧನಂಜಯ. ಅಂದ್ರೆ ಇದು ಬರೀ ಕರಾಟೆನ ಫೋಕಸ್ ಮಾಡುತ್ತೆ ಅನ್ನುವಂತ ಜನ ಮೈಂಡ್ ಸೆಟ್ ಇತ್ತಲ್ಲ, ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದ್ರಿ. ಅಪ್ಪ ಅಮ್ಮನ ಪ್ರೀತಿ, ರೆಸ್ಪೆಕ್ಟ್, ಅಂದ್ರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ. ಹೌದೌದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದ್ರ ಸುತ್ತ ಮಾಡ. ಈಗ ಪ್ರೀತಿಸೋರ್ ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಅಪ್ಪ ಅಮ್ಮನ ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಇದ್ರ ಸುತ್ತ ನಡೆಯುವಂತದ್ದೇ. ಮೇಲಾಗಿ ವಿನಾಯಕ್ ಆದ್ರೆ ಎಲ್ಲ ತದ್ದು ಮೈಲೇಜ್ ತುಂಬುವಂತ ಸಿನಿಮಾ. ನಿಮ್ಗೆ ಎರಡನೇ ಸಿನಿಮಾ, ಅವ್ರಿಗೆ ಎರಡನೇ ಸಿನಿಮಾ ಡೈರೆಕ್ಟರ್. ಆಕ್ಚುಲಿ ಜನಕ್ಕೂ ಡಬಲ್ ಧಮಾಕೆ. ಆಕ್ಚುಲಿ ಇದು ನಮ್ದು ಎರಡನೇ ಸಿನಿಮಾ, ಬಟ್ ಇದು ಆಕ್ಚುಲಿ ಫಸ್ಟ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಾ ಇರೋದು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅದು ಡೈಲಿ ಫ್ಯಾಮಿಲಿ ಇಟ್ಕೊಂಡು ಒಂದೇ ಮನೆಯಲ್ಲಿ ಮಾಡಿದ್ವಿ. ಒಂದು ಕಮರ್ಷಿಯಲ್ ಹಿಟ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಬಂದು ನೋಡ್ಬೇಕು. ನಮ್ಮ ಸಲುವಾಗಿ ಇರಬೇಕು. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ, ಜನ ನಾಗಭೂಷಣ ಒಂದು ಕಾಮಿಡಿ ಆಕ್ಟರ್ ತರ ನೋಡಿದ್ದಾರೆ. ಈ ಸಲ ನಾವು ಡಿಫ್ರೆಂಟ್ ಆಗಿ ತೋರ್ಸೋಣ ನಾಗಭೂಷಣ ಅಂತ ಸ್ವಲ್ಪ ಟ್ರೈ ಮಾಡಿದೀವಿ. ಡಿಫ್ರೆಂಟ್ ಆಗಿ ಜನ ಎಂಜಾಯ್ ಮಾಡಿದ್ದಾರೆ, ನೋಡೋಣ, ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ ಮಾಡಿದೀವಿ. ಎಲ್ಲರ ಕಷ್ಟ ಇದೆ, ಸೊ ಎಲ್ಲ ಬಂದು ಕನ್ನಡ ಸಿನಿಮಾ ನೋಡ್ಬೇಕು, ಥಿಯೇಟರ್ ನೋಡ್ಬೇಕು. ಆಮೇಲೆ ಈಗಿನ ಟೈಮ್ ಅಲ್ಲಿ ಸ್ವಲ್ಪ ಥ್ರಿಲ್ಲರ್, ಸಸ್ಪೆನ್ಸ್ ಆತರ ಒಂದ್ ಕಾಲ ರಕ್ತ ಅದೇ ನೋಡೋ ಬದಲು ಸ್ಕ್ರೀನ್ ಮೇಲೆ ಒಂದ್ ಫ್ಯಾಮಿಲಿ ಆಗಿ ಕುತ್ಕೊಂಡು ಏನು ಮುಜುಗರ ಇಲ್ಲದೆ ನೋಡುವಂತ ಸಿನಿಮಾ ಅಂದ್ರೆ ವಿದ್ಯಾಪತಿ. ಇವಾಗ ಸೊ ಹೇಗಿದ್ರು ರಜೆ ಇದೆ, ಎಲ್ಲಾ ಮಕ್ಳು ತುಂಬಾ ಎಂಜಾಯ್ ಮಾಡ್ತಾರೆ ನನ್ ಪ್ರಕಾರ. ಯಾಕಂದ್ರೆ ಚಿಕ್ಕ ಚಿಕ್ಕ ಕಾಮಿಡಿ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಪ್ರೀಮಿಯರ್ ಶೋ ಅಲ್ಲಿ ಅದೊಂದೇನೋ ಬೋರ್ಡ್ ಇಟ್ಟಿದ್ರು, ವೈಟ್ ಬೋರ್ಡ್, ಅಂದ್ರೆ ನಿಮ್ಮ ಮನಸ್ಸಿಗೆ ಬರೀರಿ ಅಂತ ಸಿನಿಮಾ. ತುಂಬಾ ಸೆನ್ಸಿಬಲ್ ಆದಂತಹ ಅಕ್ಷರಗಳೆಲ್ಲ ಬಂದಿದ್ದಾವೆ. ಈ ಐಡಿಯಾ ತುಂಬಾ ಜೆನ್ಯೂನ್ ಆದಂತ ಐಡಿಯಾ. ಹೌದು, ಅದು ನಮ್ಮ KRG ಟೀಮ್ ಅವ್ರು ಮಾಡಿದ್ದು. ಈ ತರದೊಂದು ಮಾಡೋಣ, ಅವ್ರು ಬಂದವರು ತಮ್ಮ ಅನಿಸಿಕೆನ ಅಲ್ಲೇ ಬರೀಲಿ ಅಂತ ಅದು KRG ಟೀಮ್ ಅವ್ರು ಮಾಡಿದ್ದಂತಾಗಿ ನಮ್ಗೊಂಥರ ಅದು ನಮ್ಗೂ ಹೊಸದು ಅಂತಾನೆ ಅನಿಸ್ತು. ನಮ್ಮ ಮಾನಕೊಂಡಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ಪ್ರೊಡಕ್ಷನ್ ಹೌಸ್, ಆಕ್ಟರ್, ಅವ್ರು ತುಂಬಾ ನಮ್ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವತ್ತಿದ್ರು ನಾವು ಚಿರಋಣಿ ಆಗಿರ್ತೀವಿ. ನಮ್ ಲೈಫ್ ಅಲ್ಲೂ ಕೂಡ ಅನಾಕೊಂಡ ಆಪತ್ ಬಾಂಧವ ತರನೇ ಬಂದಿದ್ದಾರೆ. ನಮ್ ಆಕ್ಚುಲಿ ಫಸ್ಟ್ ಫಿಲ್ಮ್ ತರಾನೇ ಇದು. ಅವ್ರ ಫಸ್ಟ್ ಫಿಲ್ಮ್ ನ ಅವ್ರು ಪ್ರೊಡ್ಯೂಸ್ ಮಾಡಿದ್ರೆ ನಾವು ಲಕ್ಕಿ ಅನ್ಕೋಬೇಕು. ನಮ್ಗೆ ಇಲ್ಲ, ತುಂಬಾ ಜನಕ್ಕೆ ಡಾಲಿ ಆ ತರದ ಒಂದು ಅಪಿಯರೆನ್ಸ್ ಕೊಡ್ತಾ ಇರ್ತಾರೆ. ಇದು ಡಾಲಿವುಡ್ ಅಂತ ಹೊಸದಾಗಿ ಏನೋ ಅದು ಬಿಗಿನಿಂಗ್ ಅಲ್ಲಿ ಡಾಲಿವುಡ್ ಅಂತ ಬರುತ್ತಲ್ಲ, ಅಂದ್ರೆ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ಬೇಕು, ಹೊಸೊಬ್ರಿಗೆ ಹೊಸ ಡೈರೆಕ್ಟರ್ಸ್ಗೆ ಅನ್ನೋದು ಅವ್ರ ಆಸೆ. ಯಾವಾಗ ಡಾಲಿವುಡ್ ತರಾನೇ ಒಂದು ಹೊಸ ಸಂಸ್ಥೆ ಬರಲಿ, ಸಾಕಷ್ಟು ಹೊಸ ಪ್ರತಿಭೆಗಳನ್ನ ಚಾನ್ಸ್ ಕೊಡ್ಲಿ ಅಂತ ಆಮೇಲೆ ಈ ತರದ ಸಿನಿಮಾಗಳಿಗೆ ಕೆಲಸ ಮಾಡೋದು ತುಂಬಾ ದೊಡ್ಡ ರಿಸ್ಕ್. ಮೇಲೆ ತುಂಬಾ ಎಕ್ಸ್ಟ್ರೀಮ್ ಫ್ಯಾಕ್ಟರಿಗಳಿಗೆ ನೀವು ಕೆಲಸ ಮಾಡಿದಿರಿ, ಎಲ್ಲರೂ ಜಸ್ಟಿಫೈ ಮಾಡಿದಿರಿ. ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ನೋಡಿದಾಗ ಹೇಗೆ ಫೀಲ್ ಆಯ್ತು ಒಬ್ಬೊಬ್ಬರಿಗೆ ಪರ್ಸನಲಿ? ಅದೇ ನನಗೆ ಅಂದ್ರೆ ನಾವು ತುಂಬಾ ಸಲ, ಅಂದ್ರೆ ನಾವು ಇದಕ್ ಮುಂಚೆ ಎಷ್ಟೇ ಸಲ ನೋಡಿದ್ರು ಈ ಜನಗಳ ಮಧ್ಯೆ ನೋಡೋದೇ ಅದು ಬೇರೆ ಫೀಲಿಂಗ್. ಅಟ್ ದ ಎಂಡ್ ಅವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದಾರಾ ಇಲ್ವಾ ಅಂದ್ರೆ, ನಾವೆಷ್ಟೇ ನಮಗ್ ನಾವೇ ಕನ್ವಿನ್ಸಿಂಗ್ ಅಂತ ನಾವ್ ಅನ್ಕೊಂಡ್ರು ಜನಕ್ಕೆ ಕನ್ವಿನ್ಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ.
ಹೇಗೇನ್ ಆ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ, ಅದಷ್ಟೇ ನಮ್ಗೆ ಉತ್ತರ, ಅದಷ್ಟೇ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ ನಮ್ಗೆ ತೃಪ್ತಿ. ಆ? ಚೆನ್ನಾಗಿದೆ. ಮೈಸೂರಿಂದ ಎಲ್ಲ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ನನ್ನ ಫ್ರೆಂಡ್ಸ್. ದಾವಣಗೆರೆಯಿಂದ ನಿಮ್ಗೆ ಏನ್ ಬಂದ್ರು ಹೇಳಿ. ಏನು ಇವಾಗ ಫಸ್ಟ್ ಶೋ ಆಗಿದೆ, ಹಾ, ಏನೋ ಈಗ ಗೊತ್ತಿಲ್ಲ first show. ಇದು ಏನ್ ರೆಸ್ಪಾನ್ಸ್. ಯಾಕಂದ್ರೆ ನಾವು ಪ್ರೀಮಿಯರ್ ಶೋ ಮಾಡಿದ್ರಿಂದ ಗೊತ್ತಿಲ್ಲ ನಮ್ಗೆ, ಇನ್ನ ನೋಡ್ಬೇಕು ಏನ್ ರೆಸ್ಪಾನ್ಸ್. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನ ಇಷ್ಟಪಡ್ತಾ ಇದ್ದಾರೆ ಜನ. ಸೊ ಅದೇ ಬೇಕಾಗಿತ್ತು ನಮ್ಗೆ, ಕ್ಲೈಮ್ಯಾಕ್ಸ್ ಇಷ್ಟಪಡ್ಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ವರ್ಕ್ ಆಗಿದೆ ಅನ್ಸ್ಕೊಳ್ತೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಇವ್ರದಲ್ಲ, ನಮ್ದು ಒಂದು ಫೈಟ್ ಇದೆ, ನಮ್ದು ಒಂದು 20 ವರ್ಷದ ಜರ್ನಿ ಇದೆ. ನಮ್ದು ನಮ್ ಟೀಮ್ ಇಂದು ಎಲ್ಲಾರ್ದು ಫೈಟ್ ಅದು. ಒಂದು VHS ಕ್ಯಾಸೆಟ್ 90 ಕೊಡ್ತಿದ್ವಿ ನಾವು ಒಂದು ಊರಲ್ಲಿ. ಇವತ್ತು ನಮ್ ಸಿನಿಮಾ ಥಿಯೇಟರ್ ಬಂದಿದೆ, ನಾವು ನೋಡ್ತಾ ಇದೀವಿ, ಅದೇ ಸೆಲೆಬ್ರೇಷನ್ ಇದೆ ನಮ್ಗೆ. ಸೊ ದಾಲಿ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್.